ಇವತ್ತು ಗುರುವಾರ, ಗುರುರಾಯರ ರಾಘವೇಂದ್ರನ ವಾರ. ಗುರುವಾರ ಬಂತು ಅಂದರೆ ಇತ್ತೀಚೆಗೆ ತುಂಬ ಒಂಥರ ಹಬ್ಬ ಅನಿಸುತ್ತೆ ಗುರುವಾರ. ಇವತ್ತು ನೀವು ಗುರುವಾರ ಪೂಜೆದ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗುರು ರಾಘವೇಂದ್ರನ ಪೂಜೆ ಹೇಗೆ ಮಾಡಿದ್ದೀನಿ ಅಂತ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇವತ್ತು ರಾಘವೇಂದ್ರನ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ. ಹಾಗೆ ಸುಮ್ಮನೆ ಇರಬೇಡಿ, ವಿಡಿಯೋ ನೋಡ್ತಾ ಒಂದು ಲೈಕ್ ಕೊಡಿ, ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನಾನಿಲ್ಲಿ ಒಂದು ಮೊಸರಿನ ಸಾಂಬಾರನ್ನು ತೋರಿಸ್ತಾ ಇದ್ದೀನಿ. 2 ಮುಳುಗ ಬೇಯಕ್ಕೆ ಹಾಕಿದ್ದೀನಿ ಮೊಸರಿನ ಸಾರು ಮಾಡಲಿಕ್ಕೆ. ನೀವು ನೋಡ್ತಾ ಇರ್ಬೋದಲ್ವ. ಹಾಗೆ ಹಸಿಮೆಣ್ಸಿಕಾಯನ್ನ ಫ್ರೈ ಮಾಡ್ಕೊಳ್ತೀನಿ. ಕರೆಂಟ್ ಇಲ್ದಾಗ ಅಥವಾ ರುಬ್ಕೊಳ್ಳೋದಲ್ಲೇ ನಾವು ಮೊಸರಿನ ಸಾರನ್ನು ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ರುಚಿಯಾಗಿ ಮತ್ತು ಬೇಗನೆ ಆಗುತ್ತೆ. ನೋಡ್ತಾ ಇರ್ಬೋದು, ಇದು ಮುಳುಗ 2 ಅಷ್ಟೇ ನಾನು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ತೊಗೋಬೋದು. ಮೆಣಸಿನ್ಕಾಯಿನೂ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ನಾನು ಒಗ್ಗರಣೆಗೆ 1 ಟೊಮೆಟೊ, ಚಿಕ್ಕ ಟೊಮೆಟೊ, ಒಂದು ದೊಡ್ಡ ಈರುಳ್ಳಿ, 2 ಈರುಳ್ಳಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕರಿಬೇವು, ಕೊತ್ತಂಬರಿ ಒಗ್ಗರಣೆಗೆ ಹಾಕುವಾಗ ತೋರಿಸ್ತೀನಿ. ಈ ಥರ ಮೆಣಸಿನ್ಕಾಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಗ್ಯಾಸ್ಟ್ರಿಕ್ ಎಲ್ಲ ಏನೂ ಆಗಲ್ಲ. ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಾಕಿದರೆ ಯಾವುದೇ ಅಸಿಡಿಟಿ, ಗ್ಯಾಸ್ಟ್ರಿಕ್ ಥರ ಆಗಲ್ಲ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದರಲ್ಲಿ ದೊಡ್ಡವಿದಾವಲ್ಲ, ಇವು ಖಾರ ಇಲ್ಲದವು. ಇದು ಚಿಕ್ಕವಿದಾವಲ್ಲ, ತುಂಬ ಖಾರ ಇದ್ದಾವೆ. ಅದಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದೇ ಬಾಣಲೆಗೆ ನಾನು ಮೆಣಸಿನ್ಕಾಯನ್ನ ಇಲ್ಲ ಪಕ್ಕ ಸೈಡ್ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ. ಅಂದರೆ ಕರ್ಬೇವಿನ ಸೊಪ್ಪು, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ. ಜಾಸ್ತಿ ಫ್ರೈ ಮಾಡ್ಕೊಳ್ಬಾರ್ದು, ಅದು ಸ್ವಲ್ಪ ಬಾಯಿ ಚೆನ್ನಾಗಿ ಇದಾಗಬೇಕು, ಸಿಗಬೇಕು, ಅದು ಕ್ರಂಚಿ ಥರ. ಈರುಳ್ಳಿ ಸಾಕು ಅನಿಸುತ್ತೆ. ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಈರುಳ್ಳಿ ಬೇಯಿಸುವಾಗ. ಸಾಕು. ಇದೇ ಬಾಣಲಿಗೆ ಅದು ಟೊಮೆಟೊನು ಮೆತ್ತಗಾಗುತ್ತೆ. ಸ್ಟವ್ ಆಫ್ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿ ಮೊಸರಿದೆ ನೋಡಿ. ಈ ಥರ ಗಟ್ಟಿ ಮೊಸರಿನಿಂದ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನಾನು ಕೆನೆಯೆಲ್ಲ ಇದ್ರಾಗ ಹಾಕಿ ಇವತ್ತು ನಾನು ಕೆನೆ ಮತ್ತು ಮೊಸರು ಎಲ್ಲ ಕಲೆಕ್ಟ್ ಮಾಡಿದ್ದೀನಿ. ಹಾಗೂ ಬೆಣ್ಣೆ ಹೇಗೆ ಮಾಡ್ಬೋದು ಮಿಕ್ಸಿಯಲ್ಲಿ ಅಂತ ತೋರಿಸ್ತೀನಿ ಅಷ್ಟೇ. ಈ ಥರ ಮುಳುಗಾಯಿ, ಬದನೆಕಾಯಿ ಬೇಯಿಸ್ಕೊಂಡಿದ್ದೀನಿ. ಈ ಥರ ಒಗ್ಗರಣೆ ರೆಡಿಯಾಗಿದೆ. ಇದನ್ನು ನಾವು ಚಟ್ನಿ ಮಾಡ್ಕೋಬೇಕು. ಮೆಣಸಿನ್ಕಾಯನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನು ನಾನು ತೊಳ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಇದಕ್ಕೆ ನೀವು ಒಂದು ಸಣ್ಣದು ಅಥವಾ ಇದ್ದಾರೆ ಬೆಳ್ಳುಳ್ಳಿ ಹಾಕಿ, ಆಮೇಲೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಫಸ್ಟು ಈರುಳ್ಳಿ, ಮೆಣಸಿನ್ಕಾಯಿ ಆಮೇಲೆ ಹಾಕ್ಕೋಬೇಕು. ಫಸ್ಟು ಕೊತ್ತಂಬರಿ ಸೊಪ್ಪು, ಉಪ್ಪು, ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಕುಟ್ಕೋಬೇಕು. ಆಮೇಲೆ ನಂತರ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನಿಮಗೆ ಈಸಿ ಆಗುತ್ತೆ. ನಾನು ಇದು ಒಂದರಲ್ಲ ಹಾಕ್ಕೊಡ್ತೀನಿ, ನನಗೆ ಅಭ್ಯಾಸ ಆಗಿದೆ. ನೋಡ್ತಾ ಇದ್ದೀರಲ್ಲ, ಈ ಥರ ನಾನು ಚೆನ್ನಾಗಿ ಕುಟ್ಕೊಂಡಿದ್ದೀನಿ. ಸ್ವಲ್ಪ ಈ ಥರ ತರಿ ಇದ್ದರೂ ಪರವಾಗಿಲ್ಲ. ಇದನ್ನು ಮಿಕ್ಸಿ ಮಾಡ್ಕೊಳ್ಬೋದು. ಕರೆಂಟ್ ಇಲ್ಲದಾಗ ಈ ಥರ ನಾವು ಪ್ಲ್ಯಾನ್ ಮಾಡ್ಕೊಳ್ಬೇಕು. ಕರೆಂಟ್ ಇಲ್ಲದಾಗ ಇಷ್ಟನ್ನು ಮಿಕ್ಸಿಗೆ ಹಾಕೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ನಾವು ಈ ಥರ ಕುಟ್ಟಿ ಚಟ್ನಿ ಮಾಡಿಕೊಂಡು ನಾವು ಮೊಸರಿನ ಸಾಂಬಾರನ್ನು ಸರಳವಾಗಿ ಬೇಗನೆ ಮಾಡ್ಕೋಬೋದು. ಕರೆಂಟ್ ಇಲ್ಲದಿದ್ರೂ ತಾನೆ. ಇದನ್ನು ನೀವು ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಾದರೂ ಸಾಂಬಾರ್ಗೆ ಹಾಕ್ತೀವಲ್ಲ, ಆ ಥರನಾದರೂ ಬೇಯಿಸ್ಕೊಳ್ಬೋದು. ಈ ಥರನೇ ಬೇಯಿಸ್ಕೊಂಡು ಈ ಥರ ತೋರಿಸ್ತೀನಿ. ಈ ಥರ ನೀವು ಕಿವುಚಿ ಸಹ ಹಾಕ್ಬೋದು. ಇದು ಕೆಲವ್ರಿಗೆ ಇಷ್ಟ ಆಗಲ್ಲ, ಅದಕ್ಕೆ ಪೀಸ್ ಮಾಡಿ ಸಹ ನೀವು ಹಾಕ್ಬೋದು. ನೋಡಿ, ಈ ಥರನಾದರೂ ನೀವು ಕಟ್ ಮಾಡಿ ಹಾಕ್ಬೋದು. ಇದಾದರೆ ಏನೋ ಒಂಥರ ಮೀನು ಥರ ಅನಿಸುತ್ತೆ ನಿಮಗೆ. ವೆಜಿಟೇರಿಯನ್ಗೆ ಇದೆ ಮೀನಿನ ಸಾಂಬಾರು ಅಂತ ಹೇಳ್ಬೋದು, ತಮಾಷೆಗಾಗಿ ಅಂದೆ. ಈ ಥರ ನೀವು ಫಸ್ಟ್ ಬೇಯಿಸೋದಕ್ಕಿಂತ ಮುಂಚೆ ನೀವು ಈ ಥರನ ನೀವು ಕಟ್ ಮಾಡಿಕೊಂಡು ನೀರಲ್ಲಿ ಬೇಯಿಸ್ಕೊಳ್ಬೋದು. ಅಥವಾ ನೀವು ಬೆಂದ ನಂತರ ಈ ಥರ ಕಟ್ ಮಾಡ್ಕೊಬೋದು. ಈ ಥರನಾದರೂ ಈ ಥರನಾದರೂ ಉದ್ದುದ್ದ ಈ ಥರನಾದರೂ ಹಾಕ್ಬೋದು, ಏನು ತೊಂದರೆ ಇಲ್ಲ. ಕೆಲವೊಂದು ಸೈಡ್ ಈ ಥರ ಹಾಕ್ತಾರೆ, ಕೆಲವ್ರಿಗೆ ಅದು ಇಷ್ಟ ಆಗಲ್ಲ. ಈ ಥರನೇ ಕಟ್ ಮಾಡಿ ನೀವು ಹಾಕ್ಬೋದು.
ಈ ಥರ ಇದ್ರಾಗೆಲ್ಲ ನಾನು ಇದನ್ನು ಮಾಡ್ಕೊಳ್ತೀನಿ. ಇದೇ ಒಗ್ಗರಣೆ ಪಾತ್ರೆಯಲ್ಲಾದರೂ ಹಾಕ್ಬೋದು, ನೀವು ಬೇರೆ ಪಾತ್ರೆಯಲ್ಲಾದರೂ ಹಾಕ್ಬೋದು ಮೊಸರನ್ನು. ನೋಡಿ ಈ ಥರ ಬದನೆಕಾಯಿ ಹಾಕಬೇಕು. ನೀವು ಮಾತ್ರ ಇದನ್ನು ಮಾತ್ರ ನೋಡ್ಕೊಂಡು ಹಾಕಿ, ಒಂದು ಸ್ಪೂನ್ ಅಷ್ಟಾದರೂ ಹಾಕಿ, ಅಥವಾ ಈ ಥರ ಕೈಯಲ್ಲಾದರೂ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ. ಇದು ತುಂಬ ಖಾರ ಇದೆ, ಅದಕ್ಕೆ ನಾನು ಸ್ವಲ್ಪ ಖಾರ ಇಲ್ದವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೆ. ಇದು ಮಾತ್ರ ಆಪ್ಷನಲ್, ನಿಮ್ಗೆ ನೋಡ್ಕೊಂಡು ಹಾಕಿ ಚಟ್ನಿಯನ್ನು. ನಾನು ಕೈಯಾಗೆ ಹಾಕ್ತಾಯಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೀವು ಬೇಕಾದ್ರೆ ಸ್ಪೂನಲ್ಲಿ ಹಾಕಿ, ಒಂದು ಸ್ಪೂನು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ಒಂದು ಸ್ವಲ್ಪ ಮೊಸರು ಹುಳಿ ಇತ್ತು ಅಂದರೆ ನೀವು ಹಾಲು ಹಾಕ್ಕೋಬೇಕು. ಇಲ್ಲ ಮೊಸರು ಕರೆಕ್ಟ್ ಇದೆ ಅಂದರೆ ನೀವು ಹಾಲು ಹಾಕೋ ಅವಶ್ಯಕತೆ ಇಲ್ಲದ್ರೂ ರುಚಿ ಆಗುತ್ತೆ, ತುಂಬ ರುಚಿ ಆಗುತ್ತೆ. ಹಸಿ ಹಾಲು ಅಥವಾ ಕಾದು ಆರಿಸಿದ ಹಾಲಾದರೂ ನೀವು ಹಾಕಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಹಾಲು ಹಾಕ್ತೀನಿ. ನೋಡ್ತಾ ಇರ್ಬೋದು. ನಾನು ಇವಾಗ ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡೆ, ಅದು ಚಿಕ್ಕದಾಗುತ್ತೆ ಬಾಣಲಿಯಲ್ಲಿ ಅಂತೇಳಿ. ಇವಾಗ ನಾನು ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು, ನೋಡ್ಕೊಂಡು ಹಾಕಿ. ಸಾರಿನ ಮೇಲೆ ಡಿಪೆಂಡು ಎಷ್ಟು ಸಾಂಬಾರಿದೆ ಅಂತೇಳಿ. ನೋಡಿರಿ, ನಾನು ಹಸಿ ಹಾಲು ಅಥವಾ ಕಾದು ಆರಿಸಿದ ಹಾಲನ್ನು ಹಾಕ್ಕೊಳ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಟೇಸ್ಟ್ ಆಗುತ್ತೆ, ಹಾಗಾಗಿ ಹಾಕಬೇಕು. ಇನ್ನೆಲ್ಲ ಚೆನ್ನಾಗಿ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಿಮಗೆ ಈಗ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಹೆಂಗಿರಬೇಕು ನಿಮಗೆ, ತೆಳು ಬೇಕಾ, ಗಟ್ಟಿ ಬೇಕಾ, ಎಷ್ಟು ಸಾಂಬಾರು ಬೇಕು, ನಿಮ್ಮ ಮನೆಗೆ ಎಷ್ಟು ಸಾಂಬಾರು ಬೇಕಾಗುತ್ತೆ ಅಂತ ನೋಡ್ಕೊಂಡು ನೀವು ಇದಕ್ಕೆ ಉಪ್ಪು ಖಾರ ಮತ್ತಷ್ಟು ಹಾಕ್ಕೊಳ್ಳಿ. ಬೇಕಾದರೆ ಇನ್ನು ತೆಳು ಸಹ ಮಾಡ್ಬೋದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಕರೆಂಟ್ ಇಲ್ದಾಗ ಮಿಕ್ಸಿ ಯೂಸ್ ಮಾಡ್ಕೊಳ್ದೇ ರುಬ್ಬದೇನೆ ನಾವು ಚಟ್ನಿ ಒಂದು ರೆಡಿ ಇತ್ತು. ಅಕಸ್ಮಾತಾಗಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ರೆಡಿ ಇತ್ತು ಅಂತೇಳಿದರೆ ನಾವು ಈ ಥರ ಚೆನ್ನಾಗಿ ಬದನೆಕಾಯಿ ಇಲ್ಲದ್ರೂ ಸಹ ನಾವು ಮೊಸರಿನ ಸಾಂಬಾರನ್ನು ಚೆನ್ನಾಗಿ ಮಾಡ್ಕೊಂಡು ಉಣ್ಬೋದು. ನಮ್ಮ ಮನೆಗಿದು ನಮ್ಮ ಮಗನ ಫೇವ್ರೇಟ್ ಸಾಂಬಾರು, ಹಾಗಾಗಿ ಇವತ್ತು ಬೆಳಗ್ಗೆನೇ ಮಾಡ್ತಾಯಿದ್ದೀನಿ ಸಾಂಬಾರನ್ನು. ಇವತ್ತು ಏನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಡೈರೆಕ್ಟಾಗಿ ಇವತ್ತು ಮುದ್ದೆ ಮೊಸರಿನ ಸಾಂಬಾರು. ನಮ್ಮ ಮನೇಲಿ ಫೇವ್ರೇಟ್ ಸಾಂಬಾರು ಅಂದರೆ ಇದೆಯಾ. ಅವ್ರಿಗೆ ರುಬ್ಬಿ ಮಾಡೋದು ಮುಂಚೆ ಎಲ್ಲ ರುಬ್ಬಿ ಮಾಡ್ತಾಯಿದ್ವಿ, ಅದು ಅವ್ರಿಗೆ ಇಷ್ಟ ಆಗ್ತಿತ್ತು. ನಾವು ಒಂದು ಸತಿ ಕರೆಂಟ್ ಇಲ್ದಾಗ ಈ ಥರ ಟ್ರೈ ಮಾಡಿದ್ವಿ, ಹಾಗಾಗಿ ರುಬ್ಬದೇ ಈ ಥರನೂ ಮಾಡ್ಕೋಬೋದು ಅಂತ ಒಂದು ಐಡಿಯಾ ಬಂತು. ಆವತ್ತಿನಿಂದ ನಮ್ಮ ಮನೆಯಾಗ ಎಲ್ಲರೂ ಈ ಸಾಂಬಾರನ್ನೇ ಇಷ್ಟಪಡ್ತಾರೆ, ರುಬ್ಬಿದ ಸಾಂಬಾರನ್ನು ಇಷ್ಟಪಡಲ್ಲ. ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಇದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಅನಿಸುತ್ತೆ ವೀಡಿಯೋನ. ಮತ್ತೊಮ್ಮೆ ನಿಮಗೆ ಯಾರಾದರೂ ನೀವು ಸಬ್ಸ್ಕ್ರೈಬರ್ ಇದ್ದರೆ ತುಂಬ ಈಸಿ ಆಗುತ್ತೆ, ಬ್ಯಾಚುಲರ್ಸ್ಗೂ ಬಿಗಿನರ್ಸ್ಗೂ ತುಂಬಾ ಈಸಿ ಆಗುತ್ತೆ ಅಂತೇಳಿ ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ನೀವು ಹೆಚ್ಚೆಚ್ಚು ಲೈಕ್ ಮಾಡಿದರೆ ತುಂಬ ನನಗೆ ಜನ ಜಾಸ್ತಿ ನೋಡ್ತಾರೆ, ಯೂಟ್ಯೂಬ್ನವ್ರು ಇಂಪ್ರೆಸ್ ಮಾಡ್ತಾರೆ. ಹಾಗಾಗಿ ನೀವು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇದು ನಮ್ಮ ತೋಟದಲ್ಲಿ ಬಿಟ್ಟಿರೋಂಥ ಪಪ್ಪಾಯ ಹಣ್ಣು ತುಂಬ ರುಚಿಯಾಗಿತ್ತು. ಯಾವುದೇ ಕೆಮಿಕಲ್ಸು ಏನು ಫರ್ಟಿಲೈಸರ್ ಏನೂ ಹಾಕಿಲ್ಲ, ನ್ಯಾಚುರಲ್ಲಾಗಿ ಬೆಳೆದಿರೋದೆಲ್ಲ. ಹಾಗೇ ತುಂಬ ರುಚಿಯಾಗಿತ್ತು. ಕಲ್ಲರು ಸಹ ಹಾಗೇ ತುಂಬ ಚೆನ್ನಾಗಿತ್ತು. ತುಂಬ ಬೀಜಗಳಾಗಿದೆ ನೋಡಿ, ಒಂದೊಂದರಲ್ಲಿ ಬೀಜನೇ ಇರೋದಿಲ್ಲ, ಇದರಲ್ಲಿ ತುಂಬ ಬೀಜ ಇತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.